ಸರ್ ಈಗ ರಿಸಲ್ಟ್ ಬಗ್ಗೆ ಮಾತಾಡೋದು ಸರ್, ಗಿಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ, ಏನು ಹೇಳ್ತೀರಾಗ ಗಿಲ್ಲಿ ರಿಸಲ್ಟ್ ಬಗ್ಗೆ? ನಾನು ತುಂಬ ಖುಷಿ ಇದೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬ ರನ್ಸಿದ್ದಾರೆ ಜನಗಳನ್ನು. ಮತ್ತು ಗಿಲ್ಲಿ ಅವರೇ, ವಿಶ್ ಯು ಆಲ್ ದ ಬೆಸ್ಟ್. ಮತ್ತು ತುಂಬ ಜನಗಳ ಪ್ರೀತಿನ ಸಂಪಾದಿಸಿದಿರಿ, ಪುಣ್ಯವಂತರಿದ್ದೀರಿ. ಭಾಳ ಕಮ್ಮಿ ಜನಕ್ಕೆ ಈ ಭಾಗ್ಯ ಸಿಗೋದು. ದಯವಿಟ್ಟು ಅವ್ರನ್ನೆಲ್ಲ ಚಂದ ಉಳಿಸಿ, ಅವ್ರನ್ನ ಅವರ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಮೀಟಾಗಿ ನಿಮಗೆ ಒಳ್ಳೆಯದಾಗಲಿ. ಇಷ್ಟು ಜನಗಳ ಪ್ರೀತಿ ಪಡೆಯೋದು ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಮಾಡಿರೋವಂಥ ಪುಣ್ಯ. ಅದು ನಿಮಗೆ ದಕ್ಕಿದೆ ಇವತ್ತು. ಅದನ್ನು ಉಳಿಸಿ ಬಹಳ ಜಾಗರೂಕತೆಯಿಂದ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಏನಾದರೂ ನಿಮಗೆ ಅನಿಸ್ತಿತ್ತಾ ಗಿಲ್ಲಿ ಅವರೇನಾದರೂ ವಿನ್ ಆಗೋ ಚಾನ್ಸಸ್ ಇದೆ ಅಂತ? ನೀವು ಕಂಟೆಸ್ಟೆಂಟ್ಸ್ ಒಳಗಡೆ ಇರೋ ಸಂದರ್ಭದಲ್ಲಿ ಅನಿಸ್ತಿತ್ತಾ ಗಿಲ್ಲಿ ಏನಾದರೂ ವಿನ್ ಆಗ್ಬೋದು ಅಂತ? ನಾನೇ ವಿನ್ ಆಗ್ತೀನಿ ಅಂತ ನನಗೆ ಅನಿಸ್ತಾ ಇದ್ದಿತ್ತು ಸರ್. ಲಾಸ್ಟ್ವರೆಗೆ ನಾನು ಎಲಿಮಿನೇಟ್ ಆಗೋವರೆಗೂ. ಯಾಕಂದರೆ ಆ ಮಟ್ಟಿಗೆ ಕೊಟ್ಟಿದ್ದೆ ನನ್ನನ್ನು ನಾನು. ನೀವು ನಂಬಲ್ಲ, ಆ ಮನೇನ ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ. ಈಗ ಕೆಲವರು ಅದನ್ನೊಂದು ಕಾಮಿಡಿ ಇದರಲ್ಲಿ ನೋಡ್ತಾರೆ. ನನಗೆ ಇಟ್ಸ್ ಅ ಹೀರೋ ಶೋ. ಇಟ್ಸ್ ಅ ಹೀರೋ ಶೋ. ಬಿಗ್ ಬಾಸ್ ಅಂದರೆ ಏನು? ಬಿಗ್ ಬಾಸ್ ಅಂದರೆ ಏನು? ಬಾಸ್ ಯಾರಾಗ್ತಾರೆ? ಇಟ್ಸ್ ಅ ಹೀರೋ ಶೋ. ಎಲ್ಲ ಏರಿಯಾದಲ್ಲೂ ಪರ್ಫಾರ್ಮ್ ಮಾಡಿ ನಾನು ಗೆಲ್ಲಬೇಕನ್ನೋದು ನಂದಿತ್ತು. ನಾನು ಸ್ವಲ್ಪ ಸ್ಪಿರಿಚುವಲ್ ಜಾಸ್ತಿ. ನಾನು ನಾನ್ ವೆಜ್ನು ಬಿಟ್ಟಿದ್ದೆ. ಒಂದು ಮೊಟ್ಟೆ ಕೂಡ ತಿಂತಾ ಇರಲಿಲ್ಲ. ನಾನು ಮಡಿಲಿ ಕಾಲಿಟ್ಟಿದ್ದ ಮನೆಗೆ. ನಾನು ಅದನ್ನು ದೇವಸ್ಥಾನದ ಥರ ಇಟ್ಟು ಆಟಾಡ್ತೀನಿ ಅಂತ ಹೋದವನು. ಇಟ್ ಈಸ್ ಮೋರ್ ಆಫ್ ಸೆಂಟಿಮೆಂಟ್ಸ್ ನನಗೆ ಆ ಮನೆ ಆಗಿತ್ತು. ನಾನಲ್ಲಿ ನನ್ನನ್ನು ಎಷ್ಟು ಕೊಟ್ಟಿದ್ದೀನಿ ಅಂತಂದರೆ ನಾನೇ ವಿನ್ನರ್ ಅಂತ ಇದ್ದಿದ್ದು ನನಗೆ ನನ್ನ ತಲೆಯಲ್ಲಿ. ಆ ರೀತಿ ಫೈಟ್ ಮಾಡಿದ್ದೀನಿ, ಯಾವುದೇ ಫೇವರಿಸಮ್ ಇಲ್ಲದೆ, ಎಲ್ಲಿಗೂ ನಾನು ಬಯಾಸ್ ಆಗದೆ. ನನಗೆ ಏನೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಅದನ್ನ 100% ನೆರವೇರಿಸಿ ನಾನೇ ಅಂತ ಇದ್ದಿದ್ದು ನನ್ನ ತಲೆಗೆ. ಯಾವಾಗ ನನ್ನ ಎವಿಕ್ಷನ್ ಆಯಿತು ಆಗ ಭಾಳ ಬೇಜಾರಾಯಿತು. ಬಟ್ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ನನಗೆ ಏನೆಲ್ಲ ಕೊಡ್ತು ಅಂದರೆ, ಗೊತ್ತು ನಿಮಗೆ, ನನ್ನ ತಮ್ಮನ ಒಂದು ರಿಸೆಪ್ಷನ್ ಆಗಲಿ, ನಾನು ಇರಲಿಲ್ಲ ಆ ಫಂಕ್ಷನಲ್ಲಿಂತ ಕಲರ್ಸ್ ವಾಹಿನಿ ಮತ್ತು ಬಿಗ್ ಬಾಸ್ ತಂಡ, ನಾನು ತುಂಬ ಚಿರಋಣಿ ಇದ್ದೀನಿ ನಿಮಗೆ. ಆ ರೀತಿ ಮಾಡಿ ನನಗೆ ಕೊಟ್ಟರು. ಮತ್ತು ನೆಕ್ಸ್ಟು ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ. ನಾನು ಆಲ್ರೆಡಿ ವಿನ್ ಆಗಿದ್ದೆ ಆ ಸೀಸನ್ನ. ನಂತರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೆ ಹೇಳಿದಾಗೇ ನನಗೆ PR ಆಗಲಿ ಅಥವಾ ಆ ಪಬ್ಲಿಸಿಟಿ ಎಲ್ಲ ತಗೊಂಡೇ ಇರಲಿಲ್ಲ ನಾನು. ಪಬ್ಲಿಸಿಟಿ ಸ್ಟಂಟೇ ಇರಲಿಲ್ಲ ನಂದು ಯಾವುದು ಸೋಷಲ್ ಮೀಡಿಯಾದಲ್ಲಿ. ಸೊ ಹೊರಗಡೆ ಬಂದಾಗಲೂ ನಾನು ಈ ರೀತಿ ಆಗಿದ್ದೀನಿ ಅಂತ ಗೊತ್ತೇ ಇರಲಿಲ್ಲ ನನಗೆ. ಎಷ್ಟೋ ಫ್ಯಾಮಿಲೀಸ್ಗಳು ಹತ್ತಿದಾರಂತೆ ನಾನು ಹೊರಗಡೆ ಬರಬೇಕಾದ್ರೆ. ಸೊ ಅದೆಲ್ಲ ವಿಕ್ಟ್ರಿ ಸರ್, ದ್ಯಾಟ್ ಈಸ್ ಆಲ್ ವಿಕ್ಟ್ರಿ. ಧ್ರುವಂತನ ಈ ರೀತಿ ಬ್ರ್ಯಾಂಡ್ ಮಾಡಿ ಇಟ್ಟಿದ್ದಾರೆ. ಹೊರಗಡೆ ಬಂದಾಗ ಗೊತ್ತಾಯಿತು ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ ಅಂತೆಲ್ಲ. ಭಾಳ ಖುಷಿ ಆಯಿತು ಸರ್. ಸರ್ ಈಗ ಸೀಸನ್ ಚಪ್ಪಾಳೆ ಸಿಕ್ಕಿದಾಗ ಧ್ರುವಂತ್ ಒನ್ ಆಫ್ ದಿ ಫೈನಲಿಸ್ಟ್, ಅಂದರೆ ಟಾಪ್ 3 ಇರ್ಬೋದು ಅಥವಾ ಟಾಪ್ 5 ಒಳಗಡೆ ಇರ್ಬೋದು ಅನ್ನೋ ಒಂದು ಡಿಸೈಡ್ ಆಗಿಬಿಟ್ಟಿದ್ರು ಪ್ರೇಕ್ಷಕರು. ಬಟ್ ಎಲ್ಲೋ ಒಂದು ಕಡೆ ಮಿಡ್ ವೀಕ್ ಎಲಿಮಿನೇಷನ್ ಆದಾಗ ನೀವು ಹೊರಗಡೆ ಬಂದುಬಿಡ್ತೀರಾ. ಅದನ್ನ ಹೇಗೆ ತಗೊಂಡ್ರಿ? ಎಂಡ್ ಆಫ್ ದ ಡೇ ನಾನು ಹೇಳ್ತೀನಿ, ಈಗ ನಾವು ಏನೇ ಪರ್ಫಾರ್ಮ್ ಮಾಡಿ ಒಳಗಡೆ ಹೇಳಿದರು, ಎಂಡ್ ಆಫ್ ದ ಡೇ ಯಾವುದೇ ವಾಹಿನಿ ಆಗಿರಲಿ, ಇಟ್ ಈಸ್ ಫಾರ್ ಎಂಟರ್ಟೈನ್ಮೆಂಟ್ ಯಾರನ್ನ? ಜನಗಳನ್ನು. ಸೊ ಜನಗಳ ಆಯ್ಕೆ ಇದಾಗುತ್ತೆ. ನನ್ನ ಆಟ ಬೇರೆ. ಜನಗಳಿಗೆ ಎಂಟರ್ಟೈನ್ ಮಾಡಿದ್ದಾರೆ. ಎಂಟರ್ಟೈನ್ ಮಾಡಿರೋರಿಗೆ ನ್ಯಾಯ ದಕ್ಕಬೇಕಲ್ವೇ? ಆ ನ್ಯಾಯ ದಕ್ಕಿದೆ ಇವತ್ತು. ಸೊ ಅದಕ್ಕೆ ಖುಷಿ ಇದೆ. ಅದು ಅವರ ಆಟ, ಅವ್ರು ಗೆದ್ದಿದ್ದಾರೆ. ನಮ್ಮ ಆಟ ನಾವು ಗೆದ್ದಿದ್ದೀವಿ.